ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ದಿನ ನಾವು ಬಂದಿದ್ದೀವಿ ಮಂಡ್ಯ ಜಿಲ್ಲೆಗೆ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ನಾವು KR ಪೇಟೆ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿ ಈಗ MP ಎಲೆಕ್ಷನ್ ಬಂದಂತ ಚಂದನ್ ಗೌಡ ಸರ್ ಜೊತೆ ನಾವು ಇದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ನೋಡ್ತಾ ಇರ್ತೀವಿ ನಿಮ್ ಬಗ್ಗೆ, ತುಂಬಾ ಕೇಳ್ತಾ ಇರ್ತೀವಿ ನಿಮ್ ಬಗ್ಗೆ, ನೀವು ಮಾಡೋ ಅಭಿವೃದ್ಧಿ ಕೆಲಸಗಳ ಬಗ್ಗೆ. ಅಭಿವೃದ್ಧಿ ಕೆಲಸಗಳು ಅಂತ ನಾನು ಏನಕ್ಕೆ ಹೇಳಿದೆ ಅಂತಂದ್ರೆ, ನೀವು ಈಗ ಯಾಕಂದ್ರೆ ತುಂಬಾ ಜನ ಈಗ ಬೇರೆ ಯಾರು ಶಾಸಕರಾಗಿದ್ದಾರೆ, ಯಾರು ಸೋತಿದ್ದಾರೆ, ಅವ್ರು ತಿರ್ಗು ನೋಡ್ತಿರ್ಲಿಲ್ಲ, ತಿರ್ಗು ನೋಡಿಲ್ಲ ಇವತ್ತವರೆಗೂ. ಅದೇ ನೀವು ಬಂದ್ರಿ, KR ಪೇಟೆಗೆ ಬಂದ್ರಿ, ನೀವು ಯಾವ್ದೋ ಒಂದು ಬಾವಿಗೆ ಇದಿರ್ಲಿಲ್ಲ ಅಂತ ಹೇಳಿ ಅದಕ್ಕೇನೋ ಮಾಡಿಸ್ಕೊಟ್ರಿ. ನೀವು ಮಾಡಿಸೋಣ ಅಂತ ಹೋಗಿದ್ದೆ. ಒಂದು ವಾರದಲ್ಲಿ ಏನೇನೋ ರಾಜಕೀಯ ಮಾಡಿ ಅವರೇ ಮಾಡಿಸ್ಬಿಟ್ರು. ಅಲ್ಟಿಮೇಟ್ಲಿ ಕೆಲಸ ಆಯ್ತಾ? ಯಾರಿಂದ ಆಯ್ತು? ನಮ್ಗೆ ಕೆಲಸ ಆಯ್ತಲ್ಲ. ಉದ್ದೇಶ ಮುಖ್ಯ ಆಗಿತ್ತು ಅದ್ರಲ್ಲಿ. ಜೊತೆಗೆ ಒಂದು ಅಜ್ಜಿಗೆ ಮನೆ ಇರ್ಲಿಲ್ಲ, ಮನೆ ಡ್ಯಾಮೇಜ್ ಆಗಿತ್ತು, ಅದನ್ನು ನೀವು ಸ್ವಂತ ದುಡ್ಡಿಂದಾನೇ ನೀವು ಮನೆ ಮಾಡಿಸ್ಕೊಟ್ರಿ. ನೀವು ಸೋತ್ರು ಇನ್ನು ಮಾಡಿಸ್ಕೊಟ್ಟಿಲ್ಲ. ಅದನ್ನ ಅಜ್ಜಿ ಹತ್ರ ಹೋಗಿ ಕಂಪ್ಲೀಟ್ ಆಗಿ ಮಾತಾಡಿ ಪಂಚಾಯತಿ ವೈಸಲ್ಲಿ ಹೋಗೋಣ ಅಂತ ಕೇಳಿದ್ರು. ಅಲ್ಲಿ ಯಾಕೋ ಆಗ್ತಿಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಕರೆಕ್ಟ್ ಈಗ 1.5 ತಿಂಗಳಾಯ್ತು ಅಜ್ಜಿ ಮನೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಆಯ್ತು. ಮತ್ತೆ ನಾನ್ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಏನೋ ಮಾಡಂಗಿಲ್ಲ. ಚುನಾವಣೆ ಮುಗಿಲಿ ಸೋಲಿಗೆಲ್ಲಿ ಅಜ್ಜಿಗೊಂದು ಮನೆ ಕಟ್ಸ್ಕೊಡ್ಬೇಕು ಮಾತು ಕೊಟ್ಟಿದ್ದೀನಿ, ಮಾಡ್ಕೊಡ್ತೀನಿ. ಜೊತೆಗೆ ಈಗ ನಿಮ್ಮ ಅಪ್ಕಮಿಂಗ್ ನಿಮ್ದು ಏನೇನ್ ಪ್ಲಾನ್ಸ್ ಇದೆ? ಈಗ ನೀವೇನಾದ್ರು ಚುನಾವಣೆ ಗೆದ್ರೆ ನೀವ್ ಏನೇನ್ ಬದಲಾವಣೆ ತರ್ತೀರಿ? ಕೊಟ್ಟಿಲ್ಲ ಖುಷಿ ಆಗುತ್ತೆ. ನನ್ನ ಉದ್ದೇಶಗಳು ನಿಮ್ ಬಾಯಲ್ಲಿ ಬಂದ್ರೆ ಶ್ರೀಮಂತರಿಗೆ ಸಿಗುವ ಎಲ್ಲಾ ಸೌಕರ್ಯಗಳು ಬಡವರಿಗೆ ಸಿಗುವುದು. ಪ್ರತಿಯೊಂದು ಹಾಗೆ ಹೊತ್ಕೊಂಡು ಹೋಗ್ಬಿಡ್ತೀನಿ ನಾನು. ಅನ್ನ ಬೆಳೆಯುವ ರೈತ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು. ಪ್ರತಿ ಮನೆಯಲ್ಲೂ ವಿದ್ಯಾದೇವತೆ ಸರಸ್ವತಿ ನೆಲೆಸಿರಬೇಕು. ತುಂಬಾ ಚೆನ್ನಾಗಿ ನೀವು ಪಾಯಿಂಟ್ಸ್ ಮಾಡಿದ್ದೀರಾ ಸರ್. ಇದ್ರ ಎಲ್ಲ ಬಡವರು, ಸಾಮಾನ್ಯರು, ಶ್ರೀಮಂತರು ಎಲ್ಲರೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ ಸಿಗ್ಬೇಕು. ನೋಡಿ, ತುಂಬಾ ಚೆನ್ನಾಗಿ ಲಿಸ್ಟಿಂಗ್ ಮಾಡ್ಕೊಂಡಿದ್ದಾರೆ ಸರ್. ಟೋಟಲ್ ಆಗಿ 8 ಲಿಸ್ಟಿಂಗ್ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ 4 ಇದೆ. ವಲಯದಿಂದ ಬದುಕುತ್ತಿರುವ ನನ್ನ ಜಿಲ್ಲೆಯ ಯುವ ಜನತೆಗೆ ಸಕಲ ಉದ್ಯೋಗಗಳು ಸಿಗಬೇಕು. ತಾಯಿ ಕಾವೇರಿ ಮಂಡ್ಯ ಜಿಲ್ಲೆಯಲ್ಲಿ ಸದಾಕಾಲ ಹರಿಯಬೇಕು. ಕಾವೇರಿ ನಮ್ಮ ಮಂಡ್ಯ ತುಂಬಾ ಮುಖ್ಯ. ಅದ್ರ ಅಂತದ್ದು ಹೋರಾಟಕ್ಕೆ ನಾವು ಮುಂದೆ ಇರ್ತೀವಿ ಅಂತ. ಲಂಚ ಮುಕ್ತ ಮಂಡ್ಯ ಜಿಲ್ಲೆ ದೇಶದಲ್ಲೇ ಮಾದರಿ ಜಿಲ್ಲೆಯನ್ನಾಗಿ ಮಾಡುವ ಕನಸು. ಮಾದರಿ ಜಿಲ್ಲೆ ಅಂತ ಬಂದ ತಕ್ಷಣ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಹೌದು. ಜೊತೆಗೆ ಈಗ ತುಂಬಾ ಗೊಂದಲ ಇರುವಂತ ಒಂದು ಕ್ವಶನ್ ಇದು. ಈಗ ನೀವು ಸ್ವಲ್ಪ ಜನಪ್ರಿಯತೆ ಗಳಿಸಿದಿರಿ ನೀವು MLA ಎಲೆಕ್ಷನ್ ನಿಂತಾಗ. ಜೊತೆಗೆ ನಿಮ್ದೇ ಆದಂತ ವಾಹಿನಿ ಇದೆಯಲ್ಲ, ನ್ಯೂಸ್ ಅಲರ್ಟ್ ಅಂತ ಚಾನೆಲ್ ಬೇರೆ ಇದೆ. ಇದ್ರ ಜೊತೆಗೆ ನೀವು ಏನಕ್ಕೆ ನೀವು ಕಂಟೆಸ್ಟ್ ಮಾಡಿ ಜನಪ್ರಿಯತೆ ಇದೆ, ನೀವು ಏನಕ್ಕೆ ನೀವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀರಾ? ಅದೇ ಚಿನ್ನಡಿ ನೀವು ಕಂಟೆಸ್ಟ್ ಮಾಡ್ಲಿಲ್ಲ. ಯಾರು ಕರೀತಾರ ನಮ್ಮನ್ನ? ಯಾಕೆ ಜನಪ್ರಿಯತೆ ಇದೆಯಲ್ಲ ನಿಮ್ಮ ಹತ್ರ. ಅವ್ರಿಗೂ ಗೊತ್ತಲ್ಲ ಚುನಾವಣೆ ಮಾಡೋ ಶಕ್ತಿ ಇಲ್ಲ ಅಂತ. ಇವ್ರ ಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆದ್ರೆ ಹಣದ ಶಕ್ತಿ ಡಿಪೆಂಡ್ ಆಗುತ್ತೆ. ನಿಮಗ್ ಗೊತ್ತಿಲ್ಲ, ಗೊತ್ತಿರೋಂತ ಜನಕ್ಕೆ ಗೊತ್ತಿಲ್ಲ. ಹಣನೇ ಡಿಸೈಡ್ ಮಾಡೋದು. ಬಟ್ ಚೇಂಜ್ ಆಗುತ್ತೆ. ಐ ಥಿಂಕ್ ಒಂದ್ 10 years ಬೇಕು ತಗೊಳೋದಕ್ಕಿದೆಲ್ಲ. ಹಣದೊಂದಿದ್ರೆ ಸಾಕು ಅನ್ನೋಂಥದ್ದು ಬದಲಾಗುತ್ತದೆ. ಹಣ ಇಲ್ಲದೆ ಇದ್ರು ನಾವು ಚುನಾವಣೆ ಮಾಡ್ತೀವಿ, ಹಣ ಇಲ್ಲದೆ ಇದ್ರು ನಾವು ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ತೀವಿ. 10 ವರ್ಷ ಬೇಕು. ಐ ಥಿಂಕ್ ಅದಕ್ಕೆ ಹೇಳಿದ ನಾನು, ಪ್ರತಿ ಮನೆಯಲ್ಲೂ ವಿದ್ಯಾದೇವತೆ ಸರಸ್ವತಿ ನೆಲೆಸಬೇಕು ಅಂತ ಯಾಕೆ ಹಾಕಿದ್ದೀನಿ ಅಂತಂದ್ರೆ, ಪ್ರತಿ ಮನೆಯಲ್ಲಿ ಎಜುಕೇಶನ್ ಅನ್ನೋದು ತಲುಪಿದ್ರೆ ಆಟೋಮೆಟಿಕ್ ಆಗಿ ಕಾಲ್ ರಿಸೀವ್ ಮಾಡಿರೋದು. ಆಟೋಮೆಟಿಕ್ ಆಗಿ ಜನಕ್ಕೆ ರೀಚ್ ಸಿಗುತ್ತೆ, ಜನಕ್ಕೆ ಅರ್ಥ ಆಗುತ್ತೆ. ಜನಕ್ಕೆ ಹಲೋ ಇಲ್ಲಿದ್ದೀರಾ? ಬಾರೋ ಹೋಗ್ತಾ ಇದೀವಿ KR ಪೇಟೆ ಕಡೆ. ನಾವು KR ಪೇಟೆಲ್ಲಿ ಇದ್ದೀವಿ. ಬಂದೆ ಹಿಂದೆ ಬರ್ತಾ ಇದೀನಿ. ಹಿಂದೆ ಬಂದಿದ್ದೀರಾ? ಎಲ್ಲಿರ್ಬೇಕು? ಅಲ್ಲೇ ಟೌನ್ ಸರ್ಕಲ್ ಇರಿ. ನಾವು ಬಸ್ ಸ್ಟ್ಯಾಂಡ್. ಮೀನ್ಸ್ ಈಗ ವೋಟರ್ ದೃಷ್ಟಿ ಪ್ರಕಾರ ಹೇಗೆಲ್ಲ ಒಬ್ಬ ಎಜುಕೇಟೆಡ್ಗೂ ಅನ್ಎಜುಕೇಟೆಡ್ಗೂ ವೋಟಿಂಗ್ ಟೈಮಲ್ಲಿ ಏನೆಲ್ಲ ಬೆನಿಫಿಟ್ಸ್ ಆಗ್ಬೋದು? ಎಜುಕೇಟೆಡ್ ಆದವರು ನಮ್ಮನ್ನ ಗಮನಿಸಿರ್ತಾರೆ, ನಮ್ಮನ್ನ ನೋಡಿರ್ತಾರೆ, ವಿಚಾರ ತಿಳ್ಕೊಂಡಿರ್ತಾರೆ. ನಾವು ಅವ್ರಿಗೆ ಜಾಸ್ತಿ ಅರ್ಥ ಮಾಡಿಸುವ ಅವಶ್ಯಕತೆ ಇಲ್ಲ. ಉದ್ದೇಶಗಳು, ಗುರಿಗಳಿಗಾಗ್ಲೇ ಅವ್ರಿಗೆ ತಲುಪಿದೆ. ಅದೇನ್ ತೊಂದ್ರೆ ಇಲ್ಲ. ಬಟ್ ಅವ್ರ ತಂದೆ ತಾಯಿ ವಯಸ್ಸವ್ರಿಗೆ ಯಾರಪ್ಪ ಅವ್ನ ಹುಡ್ಗ ನೋಡಿದ್ರೆ ನಾವು ಅವನ್ನ ಹುಡು, ನಮ್ದು ಆ ಪಕ್ಷ, ನಮ್ದು ಈ ಪಕ್ಷ. ಎಜುಕೇಶನ್ ಲೆವೆಲ್ ಗ್ರೌಂಡ್ ಇಂದ ವರ್ಕ್ ಮಾಡುತ್ತೆ. ಮತ್ತೆ ನಾನ್ ಕೇಳೋದೇನಂತಂದ್ರೆ, ವಿದ್ಯಾ ಕೇವಲ ನಮಗ್ ಮಾತ್ರ ಸೀಮಿತ ಆಗ್ಬಾರ್ದು, ಅದನ್ನ ಹಂಚ್ಬೇಕು. ಎಕ್ಸಾಂಪಲ್ ಇವಾಗ ನಾನ್ ಕಲ್ತಿದ್ದೀನಿ, ನಾನ್ ತಿಳಿದಿದ್ದೀನಿ. ನಾನು ಹಣಕ್ಕೆ ಅಥವಾ ಆಮಿಷಕ್ಕೆ ನನ್ನ ಮತವನ್ನ ನಾನು ಮಾಡ್ಕೊಂಡಿರೋ ತಪ್ಪು ಅಂತ ನನ್ಗೆ ಅನಿಸ್ದಾಗ ನಾನು ನಮ್ಮ ತಂದೆ ತಾಯಿಗೂ ಕೂರ್ಸ್ಕೊಂಡು ಹೇಳ್ಬೇಕನ್ನ, ನೀವು ಮಾಡ್ತಿರೋ ತಪ್ಪು ಇದು ಬೇಡ. ಯಾರಾದ್ರೂ ಒಬ್ಬ ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡಿ, ಯಾರು ಹಣ ಕೊಡಲ್ಲ ಅಂತವ್ರನ್ನ ಆಯ್ಕೆ ಮಾಡಿ, ಅವ್ರು ಕೆಲಸ ಕಾರ್ಯ ಮಾಡ್ತಾರೆ ಅಂತವ್ರ ಕೆಲಸ ಕಾರ್ಯ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬೇಕು ನಾವುಗಳು. ಬಟ್ ಕೆಲವರು ಯುವಕರು ಮಾಡ್ತಿಲ್ಲ ಅದನ್ನ. ಏನಂದ ಅಪ್ಪ ಅಮ್ಮ ಕೇಳ್ತಾರ ನಮ್ಮನ್ನ ಮಾತಾ, ಅಥವಾ ಅವ್ರು ಫಿಕ್ಸ್ ಆಗಿರ್ತಾರೆ, ಆ ರೀತಿ ಕೇಳೋದಿಲ್ಲ. ಈಗ ಶ್ರೀಮಂತರಿಗೆ ಸಿಗೋ ಎಲ್ಲಾ ಸೌಲಭ್ಯಗಳು ಬಡವರಿಗೆ ಸಿಗ್ಬೇಕು ಅಂತ ಒಂದು ಲಿಸ್ಟಿಂಗ್ ಮಾಡ್ಕೊಂಡಿದೀರಿ.
ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಶ್ರೀಮಂತರಿಗೂ ಬಡವರಿಗೂ ಇರೋ ತಾರತಮ್ಯ ಏನು ಇಬ್ರು ಮಧ್ಯೆ? ಶ್ರೀಮಂತರ ಹತ್ರ ಹಣ ಇರುತ್ತೆ, ಬಿಟ್ರೆ ಅದ್ ಬಿಟ್ಟು ಬೇರೆ ಹೇಳಿ. ಹಣ ಬಿಟ್ರೆ ಇನ್ನೇನಿರುತ್ತೆ, ಹಣ ಬಿಟ್ರೆ ಅವ್ರ ಹತ್ರ ಒಳ್ಳೆ ಸೌಕರ್ಯಗಳಿರುತ್ತೆ. ಸೌಕರ್ಯಗಳು ಅಂದ್ರೆ ಸೌಕರ್ಯಗಳು ಅಂದ್ರೆ ಈಗ ಎಕ್ಸಾಂಪಲ್ ಅವರ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ ಅವ್ರ ಕೆಲಸ ಬೇಗ ಆಗುತ್ತೆ. ಈಗ ಹಿಡಿದು ನೋಡಿದಾರೆ, ಒಂದ್ ಸರ್ಕಾರಿ ಕಚೇರಿಗೆ ಹೋದ್ರೆ ಅವ್ರ ಕೆಲಸ ಬೇಗ ಆಗುತ್ತೆ. ಹೌದು. ಅದೇ ಒಬ್ಬ ಬಡವ ಹೋದ್ರೆ ಅವ್ನ್ ಕೆಲಸ ಆಗೋದಕ್ಕೆ ವಾರ ಆದ್ರೂ ಆಗ್ಬೋದು, ತಿಂಗಳಾದ್ರೂ ಆಗ್ಬೋದು. ಒಂದ್ ಸರ್ಕಾರಿ ಕಚೇರಿಗೆಲ್ಲ ಅವ್ನ್ ಹೊರಗಡೆ ಎಲ್ಲೇ ಹೋಗ್ಲಿ ಅವ್ನ್ ಸಿಗೋ ರೆಸ್ಪೆಕ್ಟ್ ಬಡವರು ಸಿಗಲ್ಲ. ಕುತ್ಕೊಳ್ಳೆ ಬರ್ತೀವಿ, ಒಂದ್ 5 ನಿಮಿಷ ಅಂತಾರೆ, ಬನ್ನಿ ಸರ್ ಈಗ ಬಂದ್ರ, ಕಾಫಿ ತಗೋದ್ರೆ, ಟೀ ತಗೋದ್ರೆ, ಜ್ಯೂಸ್ ತಗೋದ್ರ. ಇದು ಶ್ರೀಮಂತರಿಗೆ ಸಿಗುವಂತ ಸೌಕರ್ಯಗಳು, ಅಂದ್ರೆ ಸಮಾಜದ ಸ್ಥಾನಮಾನ. ಬಡವರಿಗೆ ಸಿಗಲ್ಲ ಸ್ಥಾನಮಾನಗಳು. ಅಂತದ್ ಸಿಗ್ಬೇಕು ಅಂತಂದ್ರೆ ಸಮಾನತೆ ತಗೊಂಡ್ಬರ್ಬೇಕು. ಸಮಾನತೆ ಹೆಂಗ್ ತಗೊಂಡ್ಬರ್ಬೇಕು ಅಂತಂದ್ರೆ ಗೆದ್ದವನು ಅಂತವ್ರ ಮಧ್ಯೆ ಬೆಳಿತಿರ್ಬೇಕು, ಅಂತವ್ರ ಮಧ್ಯೆ ಇರ್ಬೇಕು, ಬಡವ್ರ ಮಧ್ಯೆ. ಸಾಮಾನ್ಯವಾಗಿ ಶ್ರೀಮಂತರಿಗೂ ಅನ್ಸುತ್ತೆ, ಇನ್ನೇನು ಗೆದ್ದು ಒಂದು MP ಆಗೋನೆ, ಒಬ್ಬ MLA ಆಗೋನೆ, ಬರೀ ಜನಗಳ ಮಧ್ಯೆ ಇರ್ಕಲ್ಲ, ಬಡವ ಶ್ರೀಮಂತನ ತಾರತಮ್ಯ ಇರಲ್ಲ. ಇವನ ಹತ್ರ ನಾನು ಹೋಗ್ಬೇಕು, ಇವನ ಹತ್ರ ನಾನು ಇರ್ಬೇಕು ಅಂತಾರೆ, ನಾನು ಅದನ್ನೆಲ್ಲ ಬಿಟ್ಟು ಬರ್ಬೇಕು ಅನ್ನೋದು ನೆನೆಸ್ಬೇಕು. ಯಾಕೆಂದ್ರೆ ನಿಮ್ಮ ಪ್ರಕಾರ ಈಗ ಈ ಚುನಾವಣೆಗೆ ಈಗ ವ್ಯಕ್ತಿತ್ವ ಮುಖ್ಯ ಆಗುತ್ತಾ, ಹಣ ಮುಖ್ಯ ಆಗುತ್ತಾ, ಇಲ್ಲ ಎರಡು ಮುಖ್ಯ ಆಗುತ್ತಾ? ನೀವೇ ಹೇಳ್ಬಿಡಿ. ನಾನು ಹೇಳಿದ್ರೆ ಒಬ್ಬ ಕಂಟೆಸ್ಟ್ ಮಾಡ್ತಿರೋ ಹತಾಶ ಮನೋಭಾವದಿಂದ ಹೇಳ್ದಂಗುತ್ತೆ. ನೀವೇ ಹೇಳ್ಬಿಡಿ. ಯಾಕೆಂದ್ರೆ ಚುನಾವಣೆಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ಯಾಕೆಂದ್ರೆ ಬೇರೆಯವ್ರು ಮಾಡೋ ಪ್ರಚಾರ ಶೈಲಿ ಆಗ್ಲಿ, ನೀವು ಸ್ವಂತ ಜನರಿಂದನೇ ಹೂಡಿಕೆ ಜನರ ಹಣನೇ, ಜನರ ಪ್ರತಿಯೊಂದು ಪ್ರೀತಿಯಿಂದ ಏನ್ ಕೊಡ್ತಾರೆ ಅದನ್ನ ತಗೊಂಡೇ ನೀವು ಚುನಾವಣೆ ಮಾಡ್ತಿದ್ದೀರಿ. ಹೆಚ್ಚು ಕಡಿಮೆ ಒಂದು 70,000 ರೂಪಾಯಿ ಅಷ್ಟು ಹಣವನ್ನು ಜನ ಹಾಕಿದ್ದಾರೆ ಅವ್ರಿಗೆ. ಹೊರಗಡೆ ಹಿಂಗೆಲ್ಲಾರು ಪ್ರಚಾರಕ್ಕೆ ಹೋದಾಗ ಒಂದು 500,000 ಹಿಂಗ್ ಕೊಡ್ತಾರೆ ಜನ ಕೈ ಎತ್ತಿ. ಏನೋ ಜನಗಳ ದೇಣಿಗೆಯಿಂದ ನಡೀತದೆ ಚುನಾವಣೆ. ಇದು ಇನ್ನು ಸ್ವಂತ ವಾಲಂಟಿಯರ್ಗೆಲ್ಲ ಗಾಡಿಗಳು ತಗೊಂಡ್ಬಂದಿದ್ದಾರೆ. ಸಣ್ಣ ಪುಟ್ಟ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಟ್ಟು ಸಾಕವ್ರು, ಹಿಂಗೆ ಏನು ಇಲ್ಲ. ಅವರೆಲ್ಲ ನಮ್ಮಿಂದ ಯಾವ ನಿರೀಕ್ಷೆ ಇಲ್ಲ. ನಡೀತಿದೆ ಚುನಾವಣೆ ಇದ್ರೆ ಇಲ್ಲ ಆಗ್ಬಿಡ್ತಾ ಇದೆ. ದಯವಿಟ್ಟು ಸ್ವಲ್ಪ ತಿಳ್ಕೊಬಿಟ್ಟು 4-5 ದಿನ ಆಗಿದೆ ಇದ್ರೆ ಮಾಡಿ. ಬಿಸಿಲು ಮೈಂಡ್ ಅನ್ನ ಫುಲ್ಲು ಚೇಂಜ್ ಮಾಡಕ್ ಬಿಟ್ಟಿದೆ. ಇದೆಲ್ಲ ನಮ್ಗೆ ಆಗ್ಬೇಕಿತ್ತಪ್ಪ ಅನ್ನೋ ಪರಿಸ್ಥಿತಿನ ನಿರ್ಮಾಣ ಮಾಡಿಸ್ಬಿಟ್ಟಿದೆ ಬಿಸಿಲು. ಚುನಾವಣೆ ನಡೀತಾ ಇದೆ ಈಗ, ಜೊತೆಗೆ ನೀವು ಈ ಯೂತ್ಸ್ ಇನಿಷಿಯೇಟಿವ್ ತಗೊಂಡಿದಾರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ? ಇನ್ನೂ ಅಷ್ಟು ಜನ ನನ್ನ ಉದ್ದೇಶನೇ ಅದು. ಹೇಳಿದ್ರಲ್ಲ ನೀವು ಯೂತ್ಸ್ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂತ, ನನ್ನ ಉದ್ದೇಶನೇ ಅದು. ಅವ್ರು ಬರ್ಬೇಕು ಮುಂದಕ್ಕೆ. ಯಾಕೆಂದ್ರೆ ಇವತ್ತಿನ ದಿನ ಯೂತ್ಸ್, ನಮ್ಮ ದೇಶದ 60% ಪಾಪ್ಯುಲೇಷನ್ಸ್ ಯೂತ್ಸ್ ಇದಾರೆ ಇವತ್ತಿನ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ಯೂತ್ಸ್ ಮುಂದೆ ಬಂದಷ್ಟು ಈಗ ನಿಮ್ಮ ಪ್ರಕಾರ ಈಗ ಏನ್ ನೀವು ಕಂಟೆಸ್ಟ್ ಮಾಡ್ತೀರಿ ಯೂತ್ಸ್ ಇಂದಾನೆ, ನಿಮ್ಮ ವೋಟ್ಸ್ ಅಲ್ಲಿ, ನಿಮ್ ಟಾರ್ಗೆಟ್ಸ್ ಅಲ್ಲಿ ಯೂತ್ ಕಡೆನಾ ಈಗ? ಹೌದು. ಈಗ ಬರೀ ಬಾವುಟ ಹಂಚಕ್ಕೆ, ಪಟಾಕಿ ಹೊಡೆಯಕ್ಕೆ, ಶಾಮೇಲ್ ಆಗಕ್ಕೆ, ಮೈಕ್ ಹಿಡ್ಕೊಂಡ್ ಸಾರಕ್ಕೆ ಹುಡುಗರುಗಳು ಬೇಕು. ಹೊರಗಡೆಯವರು, ನಮ್ಮ ಮನೆಯವ್ರು ಬೇಡ. ಅಧಿಕಾರಕ್ಕೆ ನಮ್ಮ ಮನೆಯವ್ರು ಬೇಕು. ಅಂದ್ರೆ ರಾಜಕಾರಣ ಆಗ್ಬಿಟ್ಟಿದೆ ಇವಾಗ. ಅದು ಬದಲಾಗ್ಬೇಕು ಅಂತಂದ್ರೆ ಪ್ರತಿ ಮನೆಯಲ್ಲಿ ಒಬ್ಬ ಯುವಕ ಬಂದು ನಿಂತ್ಕೋಬೇಕು. ನಾನ್ಯಾಕೆ ನಿನ್ ಶಾಮೇಲ ಕಡೆ ಬರ್ಬೇಕು, ನನ್ನೆಲ್ಲ ವಿಚಾರ ಐತೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಮನೋಭಾವ ಪ್ರತಿಯೊಬ್ಬರು ನೋಡ್ಬೇಕು. ನನ್ನ ಉದ್ದೇಶ ಅದಲ್ವಾ? ಶ್ರೀಮಂತರಿಗೆ ಸಿಗುವ ಎಲ್ಲಾ ಸೌಕರ್ಯಗಳು ಬಡವರಿಗೆ ಸಿಗ್ಬೇಕು ಅಂದ್ರೆ ಅದ್ರ ಮುಖ್ಯನೇ ಅದು. ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀರಿ ನೀವು ಈ ಸಲ ಚುನಾವಣೆಗೆ. ಈ ಸಲ ಜನ ನಿಮ್ಮ ಕೈ ಹಿಡೀಲಿ ಅಂತ ನಾವು ಕೇಳ್ಕೊಳ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಳ್ತಾ ಇದೀವಿ. ತುಂಬಾ ಥ್ಯಾಂಕ್ಸ್. ಜನರಕ್ಷಕ ಅಂತ ಒಂದು ವಾಹಿನಿ ಯೂಟ್ಯೂಬ್ ನಲ್ಲಿ ಇದೆ, ದಯವಿಟ್ಟು ನೋಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.